ಹಿಂಗೆಲ್ಲ ಹೇಳೋ ನಾನು ಕುಡಿಯೋಕ್ಕೇ ಇಲ್ಲ. ಪ್ರೀತಿಯಿಂದ ಕುಡಿರಿ ಅನ್ಬೇಕು. ಕುಡಿರಿ ಜೋಗಿ ಅವರೇ. ಆಯ್ತು ಅಮ್ಮ. ಮಜ್ಜಿಗೆ ನಿಮ್ಮಂಗೆ ಸಂದಾಗಿತ್ತು. ಶಂಕರ ಅಯ್ಯೋ ನನ್ನ ಕಂದ ಮಗನೇ. ಅಯ್ಯೋ ಕಂದ ಇದೆಯೋ. ಅಯ್ಯೋ ನಿನ್ನ ನೋಡ್ಬೇಕಂತ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ದೃಷ್ಟಿನೇ ಬಿಡ್ತಪ್ಪ ನನಗೆ. ಅಯ್ಯೋ ಎಲ್ಲಿದ್ಯೋ ಹೆಂಗಿದ್ಯೋ ಇಷ್ಟು ದಿನ ಎಲ್ಲೋ ಹೋಗಿದ್ದೆ. ಏ ಬುಡಮ್ಮ, ಯಾರಮ್ಮ ನೀನು? ಅಯ್ಯೋ ನನ್ ಕಂದ, ಇಷ್ಟು ವರ್ಷ ಎಲ್ಲೋ ಹೋಗಿದ್ಯಾ ನನ್ ರಾಜ. ಅಯ್ಯೋ ನಿನ್ನನ್ನು ಹುಡ್ಕೊಂಡು ಅಲಿದೇ ಇರೋ ಊರಿಲ್ಲ, ಅಲಿದೇ ಇರೋ ಕೇರಿಲ್ಲ ಮಗ್ನೆ. ನೀ ನಂಗೆ ಸಿಗ್ಲಿ ಅಂತ ನೂರಾರು ದೇವಸ್ಥಾನಕ್ಕೆ ತಿರುಗ್ದೆ, ನೂರಾರು ದೇವರಿಗೆ ಹರಕೆ ಕಟ್ಕೊಂಡೆ ಗೊತ್ತಾ. ಅದ್ಯಾವ್ರಿ ಈಗ್ಲಾದ್ರೂ ನನ್ ಮಗನ್ನ ನನ್ ಕಣ್ಮುಂದೆ ಬರೋ ಹಾಗೆ ಮಾಡ್ಬಿಟ್ಟ. ಹೇ, ನೀವು ಯಾರನ್ನೋ ನೋಡ್ಬಿಟ್ಟು ನಾನು ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅವನಲ್ಲ. ಇಲ್ಲ ಕಣ್ ಮಗ್ನೆ, ನಂಗೆ ಚೆನ್ನಾಗ್ ಗೊತ್ತು ನೀನೇ ನನ್ನ ಮಗ. ನಾನ್ ಹೆತ್ತಿರೋ ಮಗ ನೀನೇ ಕಣಪ್ಪ. ಯಾರಮ್ಮ ನೀನು? ಯಾರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾ ನಿನ್ಗೆ? ಏಯ್ ಒಂದ್ವರ ಅಡಿ ಸುಮ್ಕ್ ನಿತ್ಕ. ನಾನ್ ನನ್ನ ಮಗನ್ ತಾವ ಮಾತಾಡ್ತಾ ಇದ್ದೀನಿ. ಮೌ ಇವ್ರು ಯಾರು ಗೊತ್ತಾ? ಶಿವರಪ್ಪನ ಮಗ, ಪಾರ್ವತವನ್ ಮಗ ಇವರು. ಇವ್ರ ಹತ್ರವೇ ಬಂದು ನನ್ನ ಮಗ ಅಂತಿದ್ಯಲ್ಲ, ನಿಂಗೇನು ತಲೆಗಿಲ್ಲ ಕೆಟ್ಟಾಯ್ತಾ? ಇಲ್ಲ ಕಣಪ್ಪ, ಇವನೇ ನನ್ನ ಮಗ. ಈ ಮಾದೇಶ ನಿಮ್ಮ ಅಣ್ಣ ನೋಡ್ಲಾ? ಅಣ್ಣಯ್ಯ ಏನೋ ಮಗನ್ ನಿಂಗೆ ಸುಮ್ಕೆ ಓದ್ಯೋ ಸರಿ ಇಲ್ಲಿಂದ. ಅಯ್ಯೋ ಮಗನೇ, ನನ್ನೇ ಹೋಗು ಅಂತೀಯ ನೀನು. ಅಯ್ಯೋ ದೇವ್ರೆ, ನನ್ ಎಲ್ ಸಾಯಿಲ್ಲಪ್ಪ. ಏನ ನಿಂಗೇನ್ ಹೇಳೋರು ಕೇಳೋರು ಯಾರು ಇಲ್ವೇ? ಹಿಂಗ್ ಬಂದ್ ಕೂತ್ಕತೆ ಇದೆಯಲ್ಲ. ಅಲ್ಲ ಮಗ ಗೀಗ ಅಂತಿದ್ದಂತೆ ನಮ್ ಶಂಕರ ನಿನಗ್ ಮಗ ಆಯ್ತನ? ಎತ್ತೊಳ್ ನಾನು ಇಲ್ಲಿರ್ಬೇಕಾರೆ ಹೇಳ್ತೀನಿ ನನ್ ಮಗನ ನನ್ ಮಗ ಅಂದೆ. ನಿನ್ ಮಗನ ನನ್ ಮಗ ಅಲ್ಲ. ನೋಡಪ್ಪ ಶಂಕರ, ನೀನೇ ನನ್ ಮಗ. ನನ್ ಮಾತ್ ನಂಬೋ. ನಿನ್ನ ಹೆತ್ತು ಹೊತ್ತು ಎದೆ ಹಾಳು ಕುಟ್ಟು ಬೆಳೆಸಿವ್ನಿ. ಅಲ್ಲಿ ನೋಡು, ಅಲ್ಲಿ ಕೂತವನಲ್ಲ, ಇವನೇ ನಿನ್ ತಮ್ಮ ಕಣಪ್ಪ. ಅದೊಂದು ಕೆಟ್ಟ ಗಳಿಗೆ ಮಾದಪ್ಪನ ಜಾತ್ರೆಲಿ ನೀನ್ ಕಳೆದೋಗಿದ್ದೆ. ಆ ಜಾತ್ರೆಲೆ ಇವ್ರಿಗೆ ಸಿಕ್ಕಿ ಇವ್ರು ನಿನ್ನ ಸಾಕೊಂಡವ್ರೆ ಅಷ್ಟೇ. ನೀನ್
ಕಳೆದೋದಾಗಿಂದ ನಿನ್ನ ಹುಡುಕ್ದೇ ಇರೋ ಊರಿಲ್ಲ ಕಡ್ಲ, ಕೇರಿಲ್ಲ ಕಡ್ಲ. ಸದ್ಯ ಆ ಭಗವಂತನಿಗೆ ನನ್ನ ನೋವನ್ನ ನೋಡೋದಕ್ಕಾಗದೆ ಈ ಊರಲ್ಲಿ ನಿನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡೋನೆ. ಆ ಭಗವಂತನಿಗೆ ನನ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಕಣಪ್ಪ, ಸಾಲದು. ಈಗ್ಲಾದ್ರೂ ಗೊತ್ತಾಯ್ತಾ ಮಗ ನೀನೇ ಅಂತ? ಬಾಲ್ಲ ಮಗ ಹೋಗ. ನಿಂತ್ಕೊಳಮ್ಮ ಸುಮ್ನೆ. ವಾತಾರೆಯಿಂದ ನೋಡ್ತಾನೆ ಇವನಿ ನನ್ ಮಗ ಅನ್ಕೊಂಡ್ ಕೈ ಬೇರೆ ಹಿಡ್ಕೊಳಕ್ ಬತ್ತೀಯ. 100-200 ಕಾಸು ಇಸ್ಕೊಳಕ್ ಹಂಗ ಆಡ್ತಿದ್ಯಾ ಅನ್ಕಂಡೆ. ನೋಡು ಮನೆ ತನಕ ಬಂದ್ಬಿಟ್ಟಿದ್ಯಾ. ಮರುವಾದೆಯಿಂದ ಓದ್ಯೋ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರಲ್ಲ ಹೇಳ್ತೀವ್ನಿ. ಇಲ್ಲ ಕಣಪ್ಪ, ನಂಗೆ ಯಾವ ದುಡ್ಡಿನ ಆಸೆನೂ ಇಲ್ಲ. ಈ ವಯಸ್ಸಲ್ಲಿ ದುಡ್ಡು ತಗೊಂಡು ನಾನು ಏನ್ ಮಾಡೋಣ ಹೇಳು? ಗೌರವ, ಇವ್ರು ಯಾರಿರ್ಬೋದು? ಅಲ್ಲ, ನಮ್ಮ ಸಂಕ್ರನ್ ತಾಯಿ ಇವರೇ ಇರ್ಬೋದಾ? ಏಯ್, ನೀನ್ ಇವಾಗ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಡೆಯೋದೆ ಬೇರೆ. ಈಗಲೇ ಹೇಳ್ತೀವಿ. ನನ್ನ ಮಗ ಬರೋವರೆಗೂ ನಾನು ಇಲ್ಲಿಂದ ಹೋಗಕ್ಕಿಲ್ಲ. ನಾನು ಇಲ್ಲಿಂದ ಹೋಗೋದು ನನ್ನ ಮಗನ ಜೊತೆನೆಯ. ಇವನು ನಿನ್ನ ಮಗನ ನೋಡ್ತಿರು. ಈಗ ನಿನ್ ಬಾಯಲ್ಲಿ ಸತ್ಯ ಹೆಂಗ್ ಕಕ್ಕಿಸ್ತೀನಿ ಅಂತ. ಏನಾಯ್ತು? ನೋಡಿ, ಕಣ್ಬಿಡಿ ಕಣ್ಬಿಡಿ ಕಣ್ಬಿಡಿ. ನಂಜುಂಡ ರಾಕ್ಷಸ, ಎಂತ ಕೆಲಸ ಮಾಡ್ಬಿಟ್ಯೋ? ಕಣ್ಬಿಡಿ ಮಹೇಶ, ನೋಡಿ ಕಣ್ಬಿಡಿ. ಏ ಅಂಬಾ, ಇವನಿಗೋಸ್ಕರ ಅಳ್ಬೇಡ. ನಿನ್ ಕಣ್ಣೀರು ದಂಡ. ಸುಮ್ಮನೆ ಎಪ್ಸೋ ಪ್ರಯತ್ನ ಮಾಡಬೇಡ ಅಂಬಾ. ಅವನು ಹೇಳಲ್ಲ. ನಿನಗೆ ಮನ್ಸತ್ವ ಅನ್ನೋದೇ ಇಲ್ವೇನೋ? ಏನೋ ಮಾಡಿದ್ರು ಇವ್ರು ನಿನ್ಗೆ. ಇವ್ರನ್ನ ಇಂಥ ಪರಿಸ್ಥಿತಿಗೆ ತಂದ್ಬಿಟ್ಟಿಯಲ್ಲ. ನಂಜುಂಡ ಎತ್ಕೊ. ನಂಜುಂಡ ಊರಿಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸ್ಬೇಕು. ಎತ್ಕೊ ನಂಜುಂಡ. ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ? ಬನ್ನಿ ಎತ್ಕೊಳ್ಳೆ. ಏ ಅಂಬಾ, ನನ್ನ ಕತ್ತಿಗೆ ಸಿಕ್ಕದವರು ಯಾವತ್ತೂ ಬದುಕಿಲ್ಲ. ಇವನು ಈಗಲೂ ಆಗ್ಲೂ ಅವನಾಗಿದ್ದಾನೆ ಖಂಡಿತ. ಶಿವನ್ ಪದ ಸೇರ್ತಾನೆ. ನೋಡು ಅಂಬಾ, ನಾನು ನೀನು ಅಂದ್ಕೊಂಡಷ್ಟು ಕೆಟ್ಟವನಲ್ಲ. ನನ್ನನ್ನು ತಪ್ಪಾಗಿ ತಿಳ್ಕೊತಿದ್ಯಾ. ಕೊನೆ ಸಲ ನೀನೇನಾದರೂ ಮಾತಾಡೋ ಹಾಗಿದ್ರೆ, ಏನಾದರೂ ಹೇಳಬೇಕು ಅನ್ಸಿದ್ರೆ ಅವ್ನಿಗೆ ಹೇಳ್ಬಿಡು. ಇಂಥ ಅವಕಾಶ ನಿನ್ಗೆ ಯಾರು ತಾನೇ ಕೊಡ್ತಾರೆ ಹೇಳು? ನಿನ್ನನ್ನು ಕೈ ಹಿಡಿಯೋ ಈ ನಂಜುಂಡ ಕೊಡ್ತಾ ಇದ್ದಾನೆ.
ನೋಡು, ಅಳಬೇಕು ಅನ್ಸುತ್ತಾ ಹತ್ಬಿಡು, ಮಾತಾಡಬೇಕು ಅನ್ಸುತ್ತಾ ಮಾತಾಡ್ಬಿಡು. ಆ ಮಹೇಶ್ವರನ್ಗೆ ಕೊನೆ ವಿದಾಯ ಹೇಳಿ ಮನೆಗೆ ಹೊರಟ್ಬಿಡು. ತುಂಬ ಬಿಸಿ ಇಲ್ಲವೇ? ಇಲ್ಲ ರೀ, ತಡೆಯೋಷ್ಟಿರುತ್ತೆ. ನೀವು ಕಾಲ್ ಕೊಡಿ ಕೊಡಿ. ಇದ್ಯಾವುದೇ ಇದು ಹೊಸ ಥರ ಇದೆ ಟ್ರೀಟ್ಮೆಂಟು? ಇದೇನು ಹೊಸ ಥರ ಅಲ್ಲ, ಹಳೆ ಥರನೇ. ಉಪ್ಪಿನ ಶಾಖ ನೋಡಿದ್ದೆ, ಇದೇ ಈ ಥರ ಬಿಸಿನೀರಿನ ಶಾಖ. ಇದು ಒಂಥರ ಶಾಖ, ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಸರಿ ಇದೆಯಾ ಬಿಸಿ? ಕರೆಕ್ಟ್ ಇದೆ. ಹಾಂ ಅಮ್ಮ, ಏನು ಅಷ್ಟೊಂದು ಬಿಸಿ ಇದೆ? ಹೇಪಾ ಸುಡ್ತಾ ಇದೆ ಕಣೆ. ನಿಮ್ ಕಾಲು ಹೋಗ್ಬೇಕಂದ್ರೆ ಇಷ್ಟು ಮಾತ್ರ ಬಿಸಿ ಇರಲೇಬೇಕು. ನೀವು ಸುಮ್ಮನೆ ಕೂತ್ಕೊಳ್ಳಿ. ಅಲ್ವೇ? ಅಲ್ಲೇ 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 ಹಂಗೆ ಒತ್ತಿಟ್ಕೊಂಬಿನ. ಇಷ್ಟು ನೋವು ತಡೆಯಲ್ಲ ಅಂದ್ರೆ ಹೇಗ್ರಿ? ಸ್ವಲ್ಪ ತಡ್ಕೊಳ್ಳಿ. ಗಾಳಿ ಹಂಗೆ ತೇಲೋಂಗಿದೆ ಕಣೆ. ಹೌದು, ನೀನು ದಿನವಿಡೀ ಮನೆ ಕೆಲಸ ಎಲ್ಲ ಮಾಡ್ತೀಯಾ, ಮನೇಲಿ ಹೂ ಕಟ್ತೀಯಾ, ಮನೆಗೂ ಹೋಗಿ ಹೂ ಕೊಟ್ಟು ಬರ್ತೀಯಾ, ಅಷ್ಟೊಂದೆಲ್ಲ ಕೆಲಸ ಮಾಡ್ತೀಯಲ್ಲ, ನಿನಗೇನು ಸುಸ್ತಾಗೋದಿಲ್ವಾ? ಕೈ ಕಾಲೆಲ್ಲ ನೋವು ಬರೋದಿಲ್ವಾ? ರೀ, ನನ್ಗೆ ಯಾವ ನೋವು ಇಲ್ಲ, ನನ್ಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಸುಮ್ಮನೆ ಹೇಳ್ಬೇಡ ಮೀನಾ, ನೀನು ಹೂ ಕಟ್ಟಿ ಕೈಯೆಲ್ಲ ನೋವ್ಕೊಂಡಿರತ್ತಲ್ವನೇ? ಬಿಡ್ರಿ, ಹಾಗೇನಿಲ್ಲ ಬಿಡಿ. ಏನೇ ಹಂಗೇನಿಲ್ಲ. ಜರ್ಗೋ ಇದಕ್ಕೆ ಜರ್ಗಮ್ಮ ನೀನು. ನಿಧಾನ. ಕೈ ಕೊಡಿ. ಅದನ್ನ ಇಡೇ ಆ ಕಡೆ ಕೇಳಿಗೆ ನನಗೇನಾಗಿಲ್ಲ. ಅಲ್ಲ, ಕಾಲ್ ನೋವು. ನಿನ್ ಜಾಗ ಕೊಟ್ಟಿಲ್ಲಮ್ಮ, ಎಲ್ಲ ಸರಿ ಹೋಯ್ತು. ಅದನ್ನ ಆ ಕಡೆ ಇಡು. ಬಂಡಿ ಬಿಸಿ ಹಿಡಿದೆ, ಅದು ಹೆಂಗೆ ನಿನ್ ಕೈಲಿ ಇಟ್ಕೊಂಡಿದ್ದೆ ಅದನ್ನ? ಆಯ್ತು, ಸಾಕ್ ಬಿಡ್ರಿ. ಸುಮ್ಮನೆ ಇರೇ ನೀನು. ನೋವು ಆಗ್ತಿದ್ರು ಏನು ಹೇಳ್ಕೊಳ್ಳೋದಿಲ್ಲ ನೀನು. ಒಂದಂಡಿ ಕೆಲಸ ಮಕ್ಕದ ಮೇಲೆ ಸಿಗ್ತಾರೆ ಎಲ್ಲ ಮಾಡ್ಕೊಂಡು ಬಿದ್ದಿರು ನೀನು ಮನೇಲಿ. ಇವಾಗ ಹೆಂಗಿದೆ? ನೋವು ಕಮ್ಮಿ ಅನ್ನಿಸ್ತಾ ಇದೆಯಾ? ನಿಧಾನ. ಕಮ್ಮಿ ಆಗ್ತಿದೆ. ಏನಾಯ್ತು? ಏನಾಯ್ತಪ್ಪ? ಅದು ಏನಿಲ್ಲಪ್ಪ, ನನ್ನ ಕಾಲು ಒಂದು ಸ್ವಲ್ಪ ನೋವಿತ್ತು, ಅದಕ್ಕೆ ಬಿಸಿ ಶಾಖ ಕೊಡ್ತಿದ್ದೆ ಮಾವ. ಇವತ್ತು ಭಾನುವಾರ ಕಣ, ವಾರದಲ್ಲಿ ಒಂದಿನಾರು ಇದ್ದು ರಜಾ ಮಾಡ್ಬೇಕಲ್ವೇನೋ? ಎಲ್ರಿಗೂ ಭಾನುವಾರ ಅಂದರೆ ರಜೆ ದಿನ ಅಲ್ವೇನಪ್ಪ? ಭಾನುವಾರ ರಜೆ ಇರುತ್ತೆ, ಎಲ್ಲಾದರೂ ಸುತ್ತಾಡೋಣ ಅಂತ ಎಲ್ಲರೂ ಕಾಯ್ಕೊಂಡಿರ್ತಾರೆ. ಇವತ್ತೇ ನಾನು ಡ್ಯೂಟಿ ಬಿಟ್ಟು ಮನೇಲಿ ಏನಾದರೂ ದಬಾಕೊಂಡಿದ್ರೆ ಡಬಲ್ ಪೇಮೆಂಟ್ ಮಿಸ್ ಮಾಡ್ಕೊಂಡ್ಬಿಡ್ತೀನಪ್ಪ. ಅದು ಸರಿನೇ, ಆದರೆ ರೆಸ್ಟ್ ಇಲ್ಲದೆ ಹಿಂಗೆ ಉಳಿತಾ ಇದ್ರೆ ಇನ್ನು ಆರೋಗ್ಯದ ಗತಿ ಏನಪ್ಪ? ಇವತ್ತವ್ರು ಹೊರಗಡೆ ಹೋಗೋದು ಬೇಡ ಅಂತ ನಾನೇ ಹೇಳ್ತೀನಿ. ಅಪ್ಪ, ಏನಪ್ಪ ಅದು ನಿನ್ನ ಕೈಲಿ? ಗೊಂಬೆ ಕಣಪ್ಪ, ಗೊಂಬೆ. ಗೊಂಬೆನ? ನಮ್ಮನೇಲಿ ಬೊಂಬೆಗಳ ಜೊತೆ ಆಟ ಆಡೋ ಮಕ್ಕಳು ಯಾರು ಇಲ್ವೇ? ಅದು ಬರೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಲ್ವೇನೆ? ಅಲ್ಲಪ್ಪ, ಅದಕ್ಕೆ ನೀನು ಇವಾಗಿಂದನೇ ಕಲೆಕ್ಟ್ ಮಾಡ್ತಾ ಇದೆಯಾ? ಇದು ನಿಮ್ಮ ಅಮ್ಮಂಗು ಸಕ್ಕರೆ. ಯಾಕೆ? ಇದು ಆಟ ಆಡೋ ಗೊಂಬೆ ಅಲ್ಲಪ್ಪ, ಆಟ ಕಡಿಮೆ ಮಾಡೋ ಗೊಂಬೆ ಕಣ. ಇದೇನಪ್ಪ ಇದು ತಳ್ಕೊಂಬಳಕ? ಎಲ್ಲ ಅರ್ಥ ಆಗುತ್ತೆ. ಮೀನಾ, ನಿಮ್ಮ ಅತ್ತೆ ಇಲ್ಲಮ್ಮ? ಮಾವ ಕಿಚನಲ್ಲಿ ಇರ್ಬೇಕಂತ ಅನ್ಸುತ್ತೆ. ಸರಿಮ್ಮ, ಅಲ್ಲೇ ಹೋಗಿ ನೋಡ್ತೀನಿ. ಗೊತ್ತಾಗೋದ್ ಬೇಡ ನಿಮ್ಗೆ? ಇವ್ರ ಎದೆಗೆ ಗಾಯ ಆಗಿದೆ, ನೀರ್ ಬಿದ್ರೆ ಸಪ್ಟಿಕ್ ಆಗಲ್ವಾ? ಇವಳಿಗೆ ಅದೆಲ್ಲ ಎಲ್ ಗೊತ್ತಾಗ್ಬೇಕು? ನಿಮ್ದಾಯ್ತಲ್ವಾ, ಒಂದ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ, ಯಾಕೆ ಅಂಟ್ಕೊಂಡ್ ನಿಂತಿದ್ದೀರಾ? ಅಂಜನಾ, ನೀನ್ ಯಾಕೆ ಅಷ್ಟೊಂದು ಹುರ್ಕೋತಿದ್ಯಾ? ಮುಂದಿನ ವರ್ಷ ನಿನಗೂ ಬಣ್ಣ ಹಾಕೋರು ಬರ್ತಾರೆ.
ಅಲ್ಲಿವರೆಗೂ ಮಾವನ ಅಜ್ಜಿನೂ ಹಾಕ್ತಾರೆ ಬಿಡು. ರೀ ಐ ಆಮ್ ಸೋ ಸಾರಿ. ಕ್ಷಮಿಸೋದು ಸುಲಭ ಅಲ್ಲ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಅರಿಶಿನ ಕುಂಕುಮವ ಒಂದು ಕ್ಷಣ ಬೆರೆಸೋಣ, ಹಸಿರಿನ ಜೊತೆಯಲ್ಲಿ ಒಂದು ಕ್ಷಣ ಇರಿಸೋಣ, ರವಿವರ್ಮನ ಕರೆ ಕ್ಷಮಿಸು ಬಣ್ಣದ ಹಬ್ಬ ಅನ್ನೋಣ, ಓಹೋ ಕುಣಿಯಾಡೋಣ. ಕೋಗಿಲೆ ಕೊಳಲಲ್ಲಿ ಪಂಚಮವ ಹಿಡಿಸೋಣ, ಮಯೂರದ ಮೈಯಿಂದ ಲಾಸಿಲಯ ಬೆರೆಸೋಣ, ಹದ ಮೀರದಂತ ಹೂಗಳ ಬಣ್ಣದ ಅಡಿಗೆ ಕಲಿಯೋಣ, ಭಾವದ ಹೋಳಿಗೆ ಮಾಡೋಣ. ಹೋಳಿ 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 ಹೋಳಿ, ಏಳೇಳು ಬಣ್ಣದ ಬೆಳ್ಳಿ ಹೋಳಿ. ಹೋಳಿ 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 ಹೋಳಿ. ನಾರಾಯಣ ನಾರಾಯಣ. ಪಾರ್ವತಿ ದೇವಿ ಹಾಗೂ ಪರಮೇಶ್ವರರಿಗೆ ಪ್ರಣಾಮಗಳು. ತಥಾ ನಾರದರು ಕೈಲಾಸದವರೆಗೂ ಪ್ರಯಾಣ ಬೆಳೆಸಿದ್ದಾರೆ ಎಂದ ಮೇಲೆ ಏನಾದರೂ ಸಮಾಚಾರವಿದೆಯೇ? ಸಮಾಚಾರವಿಲ್ಲದೆ ನಾರದರು ಇಲ್ಲಿಗೆ ಬರುತ್ತಾರೆಯೇ ಸ್ವಾಮಿ? ನಿಮ್ಮ ಮಾತು ಸತ್ಯವೇ ಮಾತೆ. ಅನಗತ್ಯವಾಗಿ ನಾನೆಲ್ಲೂ ಹೋಗುವವನು ಅಲ್ಲ, ಬರುವವನು ಅಲ್ಲ. ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನಿಲ್ಲಿ ಬಂದಿದ್ದೇನೆ. ಅದೇನು ನಾರದರೆ, ಅಂತಹ ನಿಮ್ಮ ಮುಖ್ಯವಾದ ಕೆಲಸ? ಏಕೆ ಶಿವನೇ, ನಾನು ಬಂದ ಕಾರಣ ನಿಮಗೆ ತಿಳಿಯದೆ? ನಿಮ್ಮ ಜ್ಞಾನದ ದೃಷ್ಟಿಗೆ ಕಾಣದಿರುವುದು ಏನಿದೆ ಮಹಾದೇವ? ಎಲ್ಲ ಬಲ್ಲ ನೀವೇ ನನ್ನನ್ನು ಪ್ರಶ್ನೆ ಮಾಡುತ್ತಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ನಾರದರೆ, ಲೋಕದಲ್ಲಿ ನಿತ್ಯವೂ ಹಲವಾರು ವಿಚಾರಗಳು ಘಟಿಸುತ್ತಲೇ ಇರುತ್ತವೆ. ಅದರಲ್ಲಿ ನೀವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂಬುದು ಊಹಿಸಲು ನನಗೆ ಕಷ್ಟವಾಗುತ್ತದೆ. ನೀವೀಗ ಹೊತ್ತು ತಂದಿರುವುದು ಭೂಲೋಕದ ಸಮಾಚಾರವನ್ನೋ ಅಥವಾ ದೇವಲೋಕದ ಸಮಾಚಾರವನ್ನೋ ಅದೇನೆಂದು ಕೇಳುವ ಕುತೂಹಲ ನನ್ನನ್ನೂ ಕಾಡುತ್ತದೆ. ಮಹಾದೇವ, ಅಲ್ಲಿ ಎಲ್ಲಮ್ಮ ನಿಮ್ಮನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾರೆ. ಒಂದಿನಿತೂ ನೆರಳಿಲ್ಲದ ಜಾಗದಲ್ಲಿ ಒಂಟಿ ಕಾಲಿನಲ್ಲಿ ನಿಂತು ಅನವರತ ನಿಮ್ಮನ್ನೇ ಜಪ ಮಾಡುತ್ತಿದ್ದಾಳೆ. ನೀವು ನೋಡಿದರೆ ಏನು ಗೊತ್ತೇ ಇಲ್ಲ ಎನ್ನುವಂತೆ ಕುಳಿತಿದ್ದೀರಿ. ಇದು ನಿಮಗೆ ಸರಿ ಅನ್ನಿಸುತ್ತದೆಯೇ ಪರಮಾತ್ಮ? ಕೇಳಿ ನಾರದರೆ, ನೀವೇ ಕೇಳಿ. ನಾನು ಸಹ 1000 ಬಾರಿ ಹೇಳಿದೆ, ಆದರೆ ಇವರು ಮಾತ್ರ ತಮ್ಮ ಪೀಠವನ್ನು ಬಿಟ್ಟು ಏಳುತ್ತಲೇ ಇಲ್ಲ. ಅಂದರೆ ಎಲ್ಲಮ್ಮ ನಿನ್ನ ಅಂಶ ಎನ್ನುವ ಕಾರಣಕ್ಕೆ ನಾನು ಅವಳಿಗೆ ಶೀಘ್ರವಾಗಿ ಒಲಿಯಬೇಕೆ?
ಅದೆಷ್ಟೋ ಜನ ಅಸುರರು ನನ್ನನ್ನು ಕುರಿತು ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅವರಿಗೆ ಒಲಿಯದ ನಾನು ಈಗ ಎಲ್ಲಮ್ಮ ಕರೆದಾಕ್ಷಣ ಹೋಗಬೇಕೆ? ತಂದೆ, ಅಸುರರ ಕಥೆಯೇ ಬೇರೆ, ಎಲ್ಲಮ್ಮನ ಕಥೆಯೇ ಬೇರೆ. ಅವರು ಮತ್ತು ಇವಳು ಒಂದೇ ಆಗುವುದಕ್ಕೆ ಹೇಗೆ ಸಾಧ್ಯ? ರಾಕ್ಷಸರು ಲೋಕಕಂಟಕರು. ತಮ್ಮ ಸ್ವಾರ್ಥಕ್ಕಾಗಿ, ಕೇವಲ ತಮ್ಮ ಉದ್ಧಾರಕ್ಕಾಗಿ ಅವರ ತಪಸ್ಸು ಸಾಗುವುದೇ ಹೊರತು ಪರರ ಸಂರಕ್ಷಣೆಗಾಗಿ ಅಲ್ಲ. ಮುದಿಗಳೇ, ಉಪಹಾರ ಸಿದ್ಧ ಇದೆ. ಒಳ್ಳೇದು. ಉಪಹಾರಕ್ಕೂ ಮುಂಚೆ ನಿಮಗೆಲ್ಲ ಕೆಲವೊಂದು ವಿಷಯಗಳು ಹೇಳಬೇಕಿತ್ತು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸುತ್ತಮುತ್ತ ಕೆಲವು ವಿಚಿತ್ರ ಘಟನೆಗಳು ನಡೀತಾ ಇದೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಇಷ್ಟು ದಿನ ಆದ್ರೂ ದುರ್ಮುಖಿ ಕಾಣ್ತಾ ಇಲ್ವಲ್ಲ? ಹೆದರ್ಕೊಂಡು ಏನಾದ್ರೂ ಕಣ್ಮರೆ ಆದ್ಲೋ ಹೇಗೆ? ಅವಳು ಅಷ್ಟು ಸುಲಭಕ್ಕೆ ಸೋಲುವಂಥವಳಲ್ಲ. ಆದರೆ ಇದನ್ನೆಲ್ಲ ಮಾಡ್ತಿರೋದು ಅವಳೇನಾ ಗೊತ್ತಿಲ್ಲ. ನಮ್ಮ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸವಾಲನ್ನ ಎದುರಿಸಬೇಕಾಗುತ್ತೆ. ಅದಕ್ಕೆ ನೀವೆಲ್ಲ ಸಿದ್ಧರಾಗಿರ್ಬೇಕು. ನಿಮ್ಮ ಜೊತೆಗಿದ್ರೆ ಯಾವುದೂ ಕಷ್ಟ ಅನ್ಸಲ್ಲ ಬುದ್ಧಿ. ಎಲ್ಲಾನು ಒಂದು ಅನುಭವ ಅಂತ ಅನ್ಸುತ್ತೆ. ಹೌದು ಬುದ್ಧಿ, ನಿಮ್ ಜೊತೆಗೆ ಎಷ್ಟೆಲ್ಲಾ ಜಾಗಗಳಿಗೆ ಓಡಾಡಿದೀವಿ, ಜನರ ಸಮಸ್ಯೆಗಳನ್ನ ನೋಡಿದೀವಿ, ನೀವದನ್ನ ಬಗೆಹರಿಸೋ ರೀತಿನೂ ನೋಡಿದೀವಿ. ಒಂದು ಜನ್ಮಕ್ಕೆ ಎಷ್ಟು ಅನುಭವ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಅನುಭವ ನಿಮ್ ಜೊತೆಗಿದ್ದು ನಮ್ಗಾಗಿದೆ ಬುದ್ಧಿ. ಇದಕ್ಕಿಂತ ಸೌಭಾಗ್ಯ ನಮ್ಗೆ ಇನ್ನೇನಿದೆ? ನಾವು ಎಲ್ಲದಕ್ಕೂ ಸಿದ್ಧ ಇದೀವಿ ಬುದ್ಧಿ. ನಿಮ್ಮಿಬ್ರು ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ವಯಸ್ಸಲ್ಲಿ ಕಿರಿಯರಾದ್ರೂ ಕಷ್ಟ ಸುಖನ ಚೆನ್ನಾಗಿ ಅರ್ಥಕೊಂಡಿದ್ದೀರಾ. ಸದಾ ಹೀಗೆ ಇರಿ. ಏನೇ ಆದರೂ ಹೋರಾಟಕ್ಕೆ ನಿಲ್ಲಬೇಕಾಗತ್ತೆ. ಇದು ಬಾಹುಬಲವನ್ನ ತೋರಿಸುವಂತ ಯುದ್ಧ ಅಲ್ಲ, ಮನೋಬಲವನ್ನ ಪರೀಕ್ಷೆ ಮಾಡುವಂತ ಯುದ್ಧ. ಸರಿ ಬುದ್ಧಿ, ಸದಾ ನಾವು ನಿಮ್ ಜೊತೆಗೇನೆ ಇರ್ತೀವಿ. ಹಾಗೆ ನಿಮ್ಗೆಲ್ಲ ಹಸುವಾಗಿರುತ್ತೆ, ಹೋಗಿ ಉಪಹಾರ ಮಾಡಿ. ಸರಿ ಬುದ್ಧಿ, ಬನ್ನಿ ಬೇಗ ಬೇಗ ಬಡಿಸೋ ಪಾತ್ರೆಗಳನ್ನ ಸಿದ್ಧತೆ ಮಾಡ್ಕೊಳ್ಳೋಣ. ಹಾ ಅವಸರ ನೋಡಿ, ನಡೀರಿ. ಬನ್ನಿ ನೀವು. ಸಿದ್ಲಿಂಗ, ಈ ಆತಂಕ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಇದರಿಂದ ಏನೋರು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದಷ್ಟು ಬೇಗ ಅದು ಕೂಡ ಗೊತ್ತಾಗುತ್ತೆ ವಿಭೀಷಣರೇ. ಏನೇ ಬಂದರೂ ಎಲ್ಲ ಧೈರ್ಯವಾಗಿ ಎದುರಿಸೋಣ. ಸರಿ, ಒಂದಷ್ಟು ವಿಚಾರಗಳನ್ನ ನಾನು ಕಲೆ ಹಾಕ್ಬೇಕಿದೆ. ನಾನು ಹೋಗಿ ಬರ್ತೀನಿ. ಹಾಗೆ ಯಾರೂ ಕಾಣಿಸ್ತಿಲ್ವಲ್ಲ, ಯಾರಿರ್ಬೋದು? ಅಮ್ಮ, ಏನಾಯ್ತಮ್ಮ? ಅರೆ ರಾಧೆ, ನೀನ್ ಇಲ್ಲಿದ್ಯಾ? ನಿಂಗೋಸ್ಕರ ಎಷ್ಟೆಲ್ಲ ಹುಡುಕ್ತೆ ಗೊತ್ತಾ? ನನ್ ಮುದ್ದು ರಾಧೆ. ನಾನು ಹೇಳಿದ್ದೆ ತಾನೆ ಎಲ್ಲಿಗೂ ಹೋಗ್ಬೇಡ ಅಂತ, ಮತ್ ಯಾಕೆ ಹೋದೆ? ಅಯ್ಯೋ, ಈ ಗೊಂಬೆ ಮತ್ತೆ ಇಲ್ಲಿಗೆ ಬಂತ? ನನ್ ಮುದ್ದು ಗೊಂಬೆ ನೀನು, ಇನ್ಮೇಲೆ ಎಲ್ಲೂ ಹೋಗ್ಬಾರ್ದು. ತಪ್ಪು ಮಾಡಿಬಿಟ್ಟು ಬತ್ತ, ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ದು ಅಂತ ಕ್ಷಮಿಸ್ಬಿಡು. ಸಾರಿ. ಸಾರಿ ಅಂದರೆ ನೀನೀಗ ಸಾರಿ ಕೇಳಿದ್ರೆ ಎಲ್ಲ ಸಾಲ್ವ್ ಆಗಿಬಿಡ್ತು ಅಂತ? ಅಂದರೆ ನೀನು ಮಾಡಿದ ತಪ್ಪೆಲ್ಲ ಸರಿ ಹೋಗ್ಬಿಡುತ್ತೆ ಸಾರಿ ಕೇಳಿದ್ರೆ? ಸರಿ ಬಾ, ನೀನು ಕಟ್ಟಿರೋ ತಾಳಿನ ನೀನು ಕಿತ್ತಾಕ್ಬಿಡು. ಒಬ್ಬರ ನಂಟು ಒಬ್ಬರಿಗುಂಟು ಎಂಬುವ ಮಾತುಗಳುಂಟು, ಆದರೂ ಯಾರಿಗೋ ಯಾರದೋ ನಂಟು
ಹೇಳುವರಾರೆಲ್ಲುಂಟು. ದೇವರು ಬರೆದ ಬಂಧನಗಳಿಗೆ ದೇವರು ತಾನೇ ಸಾಕ್ಷಿ. ಮನುಜನ ಮದುವೆಯೋ ಗೊಂಬೆಯ ಮದುವೆಯೋ ತಾಳಿಯು ತಾನೆಯೇ ಸಾಕ್ಷಿ. ಅಯ್ಯ ಕಮಾನ್ ವಿಕ್ರಮ್, ಯಾಕೆ ನನಗೆ ಬೇಡದಿರೋ ಬಂಧನದಿಂದ ಬಿಡುಗಡೆ ಕೊಟ್ಬಿಡು. ಹಾ ಪ್ಲೀಸ್ ಕಿತ್ತಾಕು. ಯಾಕೆ ಕಿತ್ತಾಕು ಅಂದೆ? ಆಗ್ತಿಲ್ಲ ನಿನ್ ಕೈಲಿ. ಯಾಕೆ ಹೇಳು? ಯಾಕಂದ್ರೆ ಆ ವಿಶ್ವ ವೇದ ನನ್ ಸ್ವತ್ತು ಅಂತ ಹೇಳ್ತಿದ್ದ. ನಿನ್ನ ಮನ್ಸಲ್ಲೂ ಹಂಗೆ ಇದೆ. ನನ್ ಸ್ವತ್ತು ಅನ್ನೋದಿದೆ. ಅದಕ್ಕೆ ತಾನೆ ಎಲ್ರ ಮುಂದೆ ನನಗೆ ತಾಳಿ ಕಟ್ಟಿದ್ದು. ಅಷ್ಟು ಜನರ ಮುಂದೆ ವೇದ ನನ್ನೋಳು ಅಂತ ಕೂಗಿ ಹೇಳಿತು. ಹಾಗಲ್ಲ ತಾಳಿ ಕಿತ್ತಾಕಕ್ಕೆ ಆಗಲ್ಲ. ಎಂತವಾದ ಮೇಡಮ್, ಆಯ್ತಾ? ನಾಟಕ ಎಲ್ಲ ನೋಡಿದ್ರಲ್ಲ, ಪ್ರದರ್ಶನ ಮಾತ್ರ ಭಾರಿ ಚೆನ್ನಾಗಿತ್ತು ಅಂತ. ಏ ಉಮಾ ಪಾಪ, ನಿನ್ ಮಕ್ಳಿಗೆ ಎಂತ ಗೊತ್ತಿರ್ಲಿಲ್ಲ ಆಯ್ತಾ? ಇದ್ಯಾವ್ದು ಪ್ಲಾನ್ ಅಲ್ಲ. ಈ ಕರ್ಮದವಳಿಗೆ ವಿಶ್ವನ್ ಜೊತೆ ಮದುವೆ ಆಗೋದು ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾನೇ ಬಿಟ್ಟು ಓಡಿ ಹೋಗುದಂತೆ ಈ ಮಹಾಪುರುಷನ ಹತ್ರ ಕೊಳ್ಳಿಗೊಂದು ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಳೆ. ಆದ್ರೆ ಪಾಪ ಅವಳಿಗೆ ಎಂತ ಗೊತ್ತಿಲ್ಲ. ಶೇ ಮೇಡಮ್, ಈ ರೌಡಿಗೆ ನೀವೇ ಹೇಳ್ದ ಸಡನ್ ನಿನ್ ಮನೆಗೊಂದು ಎಂಟ್ರಿ ಕೊಡು, ಆಗ ನಾನೊಂದು ಚಂದದಲ್ಲಿ ಆಕ್ಟಿಂಗ್ ಮಾಡಿ ನಮ್ದೆಲ್ಲರಿಸಿ ಕ್ಲಿಯರ್ ಮಾಡುವಂತ ನಿಂದೆ ಪ್ಲಾನ್. ಸುಮ್ಮನೆ ಸರಿ ಇವಾಗ ತಪ್ಪೆಲ್ಲ ನಂತೆ. ಬೇತಾಳನ್ನು ಯಾವ ತಪ್ಪು ಇಲ್ಲ. ಯಾರಿಗಾದ್ರು ಬೈಬೇಕು ಅನ್ಸಿದ್ರೆ ನನಗೆ ಬೈ, ಅವಳಿಗೆಲ್ಲ. ಓ ಸ್ಟಾರ್ಟ್ ನಿಂಗ್ಸ್, ನನ್ ಪಣ ಬೆಳೆಸ್ಕೊಂಡು ಬರ್ಬೇಡ ನೀನು. ನಿನ್ನ ಫ್ರೆಂಡ್ ಅಂತ ನಂಬಿದಕ್ಕೆ ನನಗೆ ಮಾಡ್ದಿಲ್ಲಪ್ಪ, ಸಾಕು ಇದೆಲ್ಲ. ನಿನ್ ಮುಖ ನನಗೆ ತೋರಿಸ್ತಾರೆ. ಹೋಗಿದೆ ಹೋಗಂತ ಬೇಡ. ಇನ್ನು ದರಿದ್ರ ಬಾಯ್ಲಿ ವೇದ ಬೇತಾಳೆ ಯಾವುದು ಕರಿಬೇಡ. ನಾನು ನಂಬದ್ನಲ್ಲ, ನಾನು ಸುಮ್ಮನೆ ತಗೊಂಡ್ಕೊಬೇಕು ನನ್ನ ತಲೆ. ನನಗೆ ನೀನು ಬೇಡ, ನಿನ್ ಸಹವಾಸನು ಬೇಡ, ನಿಮ್ಮಂತೇನ ಬೇಡ ನನಗೆ. ಯಾರದು?
ನಾನು ಇಲ್ಲಿಗೆ ಬಂದೆ, ಹೊರಗಡೆ ಹೋಗ್ತಿದ್ನಲ್ಲ. ದೇವ್ರೆ, ಯಾಕೆ ಹೀಗೆ ಮಾಡ್ತಾ ಇದೀಯ? ನಾನೇನ್ ಮಾಡ್ದೆ?